ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಅಮೃತದಷ್ಟು ರುಚಿಯಾಗಿರುವಂಥ ಒಂದು ನೈವೇದ್ಯ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಯೋಚನೆ ಮಾಡ್ತಾಯಿದ್ರೆ ಏನಿಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ಯಾವ ರೀತಿ ಮಾಡ್ಕೋಬೇಕು, ಏನೇನು ಪದಾರ್ಥ ಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ, ಇಲ್ಲಿ ಏನೇನು ಬೇಕು ಮತ್ತು ಯಾವ ರೀತಿ ಮಾಡ್ಕೋಬೇಕು ಈ ನೈವೇದ್ಯ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿರೋ ಪದಾರ್ಥಗಳು ಎಲ್ಲ ನಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಇಡಮುಡಿ ಮಾಡ್ತೀರಲ್ವ, ಆಗ ಈ ಪದಾರ್ಥಗಳನ್ನೆಲ್ಲ ಇಡಮುಡಿಯಲ್ಲಿ ಸೇರಿಸಿ ಪೂಜೆ ಮಾಡ್ತಾರೆ. ಇದನ್ನು ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಅದರಲ್ಲಿರೋ ತುಪ್ಪ ಎಲ್ಲ ತೊಗೊಂಡು ಮತ್ತು ಅಕ್ಕಿ ಎಲ್ಲ ಹಾಕಿರ್ತಾರಲ್ಲ ಇಡಮುಡಿಯಲ್ಲಿ, ಅದನ್ನು ಬಳಸ್ಕೊಂಡು ಈ ದಿನ ನಾನು ನೈವೇದ್ಯ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ತುಂಬ ರುಚಿಯಾಗಿ ದೇವ್ರಿಗೆ ನೈವೇದ್ಯ ಮಾಡ್ಕೋಬೋದು. ಈಗ ನೋಡಿ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಅಕ್ಕಿ ಒಂದು ಬೌಲ್ ಆಗೋಷ್ಟಿದೆ ಅಕ್ಕಿ, ಮತ್ತು ತುಪ್ಪ ನೋಡಿ, ಇಡಮುಡಿ ಕಡ್ದಾಗ ಕಾಯಿಗೆ ತುಪ್ಪ ಸೇರಿಸ್ತಾರೆ, ಆ ತುಪ್ಪ ಇದು. ಹಾಗೆ ಸ್ವಲ್ಪ ನೋಡಿ ಅವಲಕ್ಕಿ ಇದೆ, ಅವಲಕ್ಕಿ ಇದು ಪೇಪರ್ ಅವಲಕ್ಕಿ, ಮತ್ತು ಡ್ರೈ ಫ್ರೂಟ್ಸ್ ಸ್ವಲ್ಪ, ಮತ್ತು ಇಲ್ಲಿ ಕನ್ಸಕ್ಕರೆ, ಸ್ವಲ್ಪ ಬೆಲ್ಲ ಇದೆ, ಮತ್ತು ಒಣಕೊಬ್ಬರಿ ಇದೆ. ಇದು ಬಳಸ್ಕೊಂಡು ಇದನ್ನು ನಾನು ನೈವೇದ್ಯ ಮಾಡಿಸ್ತಾಯಿದ್ದೀನಿ. ಇದರಲ್ಲಿ ಎಕ್ಸ್ಟ್ರಾ ನಾನು ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಸೇರಿಸ್ಕೊತೀನಿ. ನೀವು ಇದೆಲ್ಲ ಇಲ್ಲ ಅಂದ್ರೂ ಬರೀ ಅಕ್ಕಿ ಬಳಸ್ಕೊಂಡು ಈ ನೈವೇದ್ಯ ಮಾಡ್ಕೊಬೋದು. ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಬಿಟ್ರೆ ಯಾವುದೇ ಒಂದು ದೇವಸ್ಥಾನ ಫಂಕ್ಷನ್ ಆಗಲಿ, ಇಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಸ್ವೀಟ್ ತಿನ್ನಬೇಕಂದ್ರೆ ಇದನ್ನ ಒಂದು ಸತಿ ಟ್ರೈ ಮಾಡಿ. ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾವು ಮೊದಲನ್ನ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಒಂದು 5 ನಿಮಿಷ ನೆನೆಸಿಟ್ಕೊಳ್ಳೋಣ. ಈಗ ನಾನು ಅಕ್ಕಿನ ತೊಳ್ಕೊತೀನಿ. ಈಗ ನೋಡಿ, ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 5 ನಿಮಿಷ ಇದನ್ನು ನೆನೆಸಿಟ್ಕೊತೀನಿ. ಚೆನ್ನಾಗಿ ಒಂದು 5 ನಿಮಿಷ ನೆನೆದಿ ಸಾಕು. ನೆನೆದಷ್ಟು ಸಾಫ್ಟಾಗಿ ಅನ್ನ ಬೇಯುತ್ತೆ. ಅದರಿಂದ ಚೆನ್ನಾಗಿ ವಾಶ್ ಮಾಡಿ ಒಂದು 5 ನಿಮಿಷ ನೆನೆಸ್ಕೊಳ್ಳಿ ಸಾಕು. ಈಗ ಇದು 5 ನಿಮಿಷ ಚೆನ್ನಾಗಿ ನೆನೆಯಲಿ. ನೋಡಿ, 5 ನಿಮಿಷ ಆಗಿದೆ, ಅಕ್ಕಿನೂ ಚೆನ್ನಾಗಿ ನೆಂದಿದೆ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಇದನ್ನ ಬೇಯಕ್ಕೆ ಇಟ್ಕೊತೀನಿ. ಈಗ ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು. ಆ್ಯಕ್ಚುಲಿ ಪ್ರಸಾದನ ಯಾವತ್ತೂ ಈ ಥರ ಪಾತ್ರೆ ಬಳಸೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿನೂ ಅಷ್ಟೇ. ಈಗ ನಾನು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಈ ಅಕ್ಕಿ ಅನ್ನೋದು ಸಾಫ್ಟಾಗಿ ಬೇಯಬೇಕು, ಅಷ್ಟನ್ನು ಬಾಯ್ಲ್ ಮಾಡ್ಕೋಬೇಕು. ಈಗ ನಾನು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ನೋಡಿ, ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ನೋಡ್ತಾ ಇದ್ದೀರಲ್ವ. ನೋಡಿ, ನಾವು ನೆನೆಸಿರೋದ್ರಿಂದ ನಮಗೆ ಅಕ್ಕಿ ಅನ್ನೋದು ಚೆನ್ನಾಗಿ ಬೆಂದು ಬೇಗ ಸಾಫ್ಟ್ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ. ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಒಂದು 10 ಮಿನಿಟ್ಸಲ್ಲಿ ಬೆಂದ್ಕೊಂಡ್ಬಿಡುತ್ತೆ. ಇನ್ನು ಸ್ವಲ್ಪ ಹೊತ್ತು ಬೇಯಲಿ. ಈಗ ನೋಡಿ, ಅಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ನೋಡಿ, ಅವಲಕ್ಕಿನೂ ಮತ್ತು ಕಡಲೆಪುರಿ ಇತ್ತಲ್ಲ ಅದನ್ನು ಸೇರಿಸ್ಕೊತೀನಿ. ಹಾಗೆ ಕನ್ಸಕ್ಕರೆ, ಸ್ವಲ್ಪ ಬೆಲ್ಲ ಇತ್ತಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾವು ಮನೇಲಿರೋ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಸ್ವೀಟ್ ತಿಂತೀರೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಲ್ಲ ಸೇರಿಸ್ಕೊತೀನಿ. ಈಗ ನೋಡಿ, ನಾನು ಬೆಲ್ಲ ಸೇರಿಸ್ಕೊತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಚಿಕ್ಕದೊಂದು ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಪುಡಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಉಂಡೆ ಬೆಲ್ಲನೂ ಯೂಸ್ ಮಾಡ್ಕೊಬೋದು. ಉಂಡೆ ಬೆಲ್ಲ ಆದರೆ ಒಂದು ಪಾತ್ರೆಗೆ ಅದನ್ನ ಚೆನ್ನಾಗಿ ಕರಗಿಸ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡು ಪ್ಲೇಟ್ ಮುಚ್ಚಿ 2 ನಿಮಿಷ ಬಿಟ್ಬಿಡ್ತೀನಿ. ಆಮೇಲೆ ನೋಡೋಣ. ನೋಡಿ, 5 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಇದು ಕುಕ್ಕಾಗಿದೆ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನೋಡ್ತಾ ಇದ್ದೀರಲ್ಲ,
ನೋಡಿ ಡ್ರೈ ಫ್ರೂಟ್ಸ್ ಇಟ್ಕೊಳೋಕ್ಕೆ ನಾನು ಚಿಕ್ಕದೊಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಫ್ಯಾನ್ ಬಿಸಿಯಾಗಿದೆ, ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ ತುಪ್ಪ ಚೆನ್ನಾಗಿ ಕರಗಲಿ, ಆಮೇಲೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ ತುಪ್ಪ ಕರಗಿದೆಯಲ್ಲ, ಈಗ ನಾನು ಡ್ರೈ ಫ್ರೂಟ್ಸ್ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಅಯ್ಯಪ್ಪ ಸ್ವಾಮಿ ಮಾಲೆ ಆಗಿದಾಗ ಅಲ್ಲಿಂದ ತುಪ್ಪ ತರ್ತಾರಲ್ಲ, ಆ ತುಪ್ಪನ ನಾನ್ ವೆಜ್ಗೆ ಮಾತ್ರ ಯೂಸ್ ಮಾಡಬಾರ್ದು. ತಂದಿದ ತಕ್ಷಣ ಅಕ್ಕಿ ಎಲ್ಲ ಎತ್ಕೊಬರ್ತಾರಲ್ಲ, ಆಗ ನಾವು ಈ ಥರ ಸಿಹಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ನಮ್ಮ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಸ್ವಲ್ಪ ಸ್ವಲ್ಪ ಕೊಡೋದ್ರಿಂದ ನಮಗೂ ಒಳ್ಳೆಯದು, ಆಗ ಅವ್ರಿಗೂ ಒಳ್ಳೆಯದು. ಈಗ ನೋಡಿ ನಾನು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಹುರ್ಕೊಳ್ತೀನಿ. ಈ ಥರ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ದ್ರಾಕ್ಷಿ ಎಲ್ಲ ಈ ಥರ ಬಬ್ಬಲ್ಸ್ ಬರ್ತಾ ಇದೆ. ಈಗ ಇದು ರೆಡಿಯಾಗಿದೆ ಅಂತ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಈ ಕಡೆ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ. ನಾನು ನೋಡಿ ಈ ಪೊಂಗಲ್ಗೆ ತುಪ್ಪದಲ್ಲಿ ಎತ್ಕೊಂಡು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಒಂದು ಕೊಬ್ಬರಿ ಇತ್ತಲ್ಲ ಅದನ್ನು ಸೇರಿಸ್ಕೊತೀನಿ. ನಾನು ತುರ್ಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿದೆ ನೈವೇದ್ಯ. ನೋಡಿ ನೀವು ಅವಲಕ್ಕಿ ಮತ್ತು ಅದೇನು ಹಾಕದೇನೆ ನೀವು ಅಕ್ಕಿ ಬೆಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು. ನಾನು ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂತ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಈಗ ನಾನು ಏಲಕ್ಕಿ ಸೇರಿಸ್ಕೊತೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಏಲಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಪೊಂಗಲ್ಲು ದೇವರ ನೈವೇದ್ಯಕ್ಕೆ ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ವ. ಯಾವುದೇ ಒಂದು ಅಡುಗೆ ಆದರೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯ ರೆಡಿಯಾಗಿದೆ. ಅಮೃತ ಇದ್ದಷ್ಟು ರುಚಿಯಾಗಿರುತ್ತೆ ಇದು. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಯಾವುದೇ ಒಂದು ಪೂಜೆ ಆಗಲಿ ಇದೇ ಥರ ಮಾಡ್ಕೊತೀರಾ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾನು ನೋಡಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ದೇವರ ನೈವೇದ್ಯಕ್ಕೆ ಮಾಡುವಂತಹ ಒಂದು ಪ್ರಸಾದ. ನೀವು ಯಾರ್ಯಾರು ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಾರೋ ಅವ್ರು ಮಾತ್ರ ಮಿಸ್ ಮಾಡ್ದೇ ಈ ಥರ ಮಾಡಿ, ಅವರೇ ಅಂತಲ್ಲ ಬೇರೆಯವರು ಅಷ್ಟೇ ಅಕ್ಕಿ ಬಳಸ್ಕೊಂಡು ಮಾಡ್ಕೊಬೋದು. ಅಷ್ಟು ರುಚಿಯಾಗಿರುತ್ತೆ ಇದು. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಮತ್ತೆ ಮತ್ತೆ ಯಾವುದೋ ಒಂದು ಪೂಜೆ ಆಗಲಿ ನೀವು ಇದೇ ಥರ ಸ್ವೀಟ್ ಮಾಡ್ಕೊತೀರಾ, ಅಷ್ಟು ರುಚಿಯಾಗಿರುತ್ತೆ. ಈಗ ನಾನು ದೇವ್ರ ಹತ್ರ ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡ್ಕೊತೀನಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ. ಈಗ ಬನ್ನಿ. ಈಗ ನಾನು ನೋಡಿ ಪ್ರಸಾದನ ದೇವರಿಗೆ ನೈವೇದ್ಯ ಇಟ್ಟಿದ್ದಾಗಿದೆ, ಪೂಜೆನೂ ಮಾಡಿದ್ದೀನಿ. ನೋಡಿ ನಾನು ಮಾಡಿರೋ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಸಾರಿ ಕ್ಷಮಿಸ್ಬಿಡಿ. ಹಾಗೆ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ರೆಸಿಪೀಸ್ಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.